ಬೇಕಾದರೂ ಮರೀರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಅನ್ನೋರನ್ನ ಯಾವತ್ತೂ ಮರಿಬೇಡಿ. ಯಾಕೆ ಅಂತ ಅಂದರೆ ನಿಮ್ಮ ಜೀವನದಲ್ಲಿ ಅವರನ್ನೇ ಸ್ಫೂರ್ತಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅಶೂಸ್ ಲಾ ಕನ್ನಡ. ಸೊ ಪ್ರೀವಿಯಸ್ ಕ್ಲಾಸ್ನಲ್ಲಿ ಐಬ್ರೋಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾಯಿತು, ಏನೇನೆಲ್ಲ ಯೂಸ್ ಮಾಡಬೇಕು ಅಂತ. ಇವತ್ತು ಈ ಕ್ಲಾಸ್ನಲ್ಲಿ ಐಬ್ರೋಸ್ನ ಹೇಗೆ ಮಾಡೋದು, ಶೇಪ್ ಹೇಗೆ ಕೊಡೋದು, ಥ್ರೆಡ್ ಪ್ರಾಕ್ಟೀಸ್ನ ಹೇಗೆ ಮಾಡೋದು ಅಂತ ಕಲಿತಾ ಹೋಗೋಣ. ಸೊ ಫಸ್ಟಿಗೆ ನಾವಿಲ್ಲಿ ಐಬ್ರೋಸ್ ಥ್ರೆಡ್ನ ಹೇಗೆ ಹಿಡಿಬೇಕು ಅನ್ನೋದನ್ನ ಕಲಿತಾ ಹೋಗೋಣ. ಫಸ್ಟು ಥ್ರೆಡ್ಡಿನ ತುದಿ ಇದೆಯಲ್ಲ ಅದನ್ನ ಅಲ್ಲಲ್ಲಿ ಕಚ್ಕೊಳ್ಳಿ. ಹೀಗೆ ಹೀಗೆ ಅಲ್ಲಲ್ಲಿ ಕಚ್ಕೊಳ್ಳಿ. ಇದಾದ್ಮೇಲೆ ಥ್ರೆಡ್ನ ನಾನು ಹೀಗೆ ಹಿಡಿತಾ ಇದ್ದೀನಿ. ಸೊ ಇಲ್ಲಿ ಏನಿದೆಯಲ್ಲ ಇಲ್ಲಿ 1 2 3 4 5 ರೌಂಡ್ಸ್ ಅಷ್ಟು ಟ್ವಿಸ್ಟ್ ಮಾಡ್ಕೊಳ್ಳೋಣ. ಟ್ವಿಸ್ಟನ್ನ ನಾನು ನನ್ನ ಕಡೆ ಮಾಡ್ತಾ ಇಲ್ಲ, ಅಪೋಸಿಟ್ ವೈಸಲ್ಲಿ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ. 1 2 3 4 5. ಸೊ ಫಸ್ಟಿಗೆ ನೀವಿಲ್ಲಿ ಥ್ರೆಡ್ ಪ್ರಾಕ್ಟೀಸ್ ಹೀಗೆ ಮಾಡಬೇಕು. ಈ ಕೈಯಲ್ಲಿ ಏನಿದೆಯಲ್ಲ ನಮ್ಮ ರೈಟ್ ಹ್ಯಾಂಡ್ ಒಂದ್ಸತಿ ಪುಷ್ ಮಾಡಿ, ಒಂದ್ಸತಿ ಪುಲ್ ಮಾಡಿ, ಪುಷ್ ಮಾಡಿ ಪುಲ್ ಮಾಡಿ, ಹೀಗೆ ಪ್ರಾಕ್ಟೀಸ್ ಮಾಡಿ. ಈ ಬೆರಳನ್ನು ಅಷ್ಟೇ ಥ್ರೆಡ್ ಮೇಲೆ ಹಿಡಿದು ಹೀಗೆ ಪುಷ್ ಮಾಡ್ತಾ ಇರಿ. ಫಸ್ಟ್ ನೀವು ಈ ಪ್ರಾಕ್ಟೀಸನ್ನು ಕಲಿಬೇಕು. ಇದಾದಮೇಲೆ ನಾವು ಎಕ್ಸ್ಟ್ರಾಸ್ ತೆಗೆಯೋದನ್ನ ಹೇಗೆ ಅಂತ ಕಲಿಬೇಕು. ಅದಾದಮೇಲೆ ನಾವು ಶೇಪ್ ಕೊಡೋದನ್ನ ಹೇಗೆ ಅಂತ ಕಲಿಬೇಕು. ಒಂದೇ ಸತಿ ನಾವು ಶೇಪ್ ಕೊಡೋಕ್ಕೆ ಅಂತ ಹೋದರೆ ನಿಜವಾಗ್ಲೂ ಆಗಲ್ಲ. ಫಸ್ಟು ನಾವು ಥ್ರೆಡ್ ಪ್ರಾಕ್ಟೀಸ್ನ ಮಾಡಿಕೊಂಡು ಇದಾದಮೇಲೆ ಎಕ್ಸ್ಟ್ರಾಸ್ ಹೇಗೆ ತೆಗೆಯೋದು, ಫಸ್ಟು ಅಪ್ಪರ್ ಐಬ್ರೋ ಹೇಗೆ ಮಾಡೋದು, ಅದಾದಮೇಲೆ ಸೆಂಟರ್ ಪಾಯಿಂಟ್ ಹೇಗೆ ರಿಮೂವ್ ಮಾಡೋದು ಅಂತ ಕಲ್ತ್ಕೊಂಡಾದ್ಮೇಲೆ ನಾವು ಲೋವರ್ ಐಬ್ರೋ ಹೇಗೆ ಮಾಡೋದು ಅಂತ ಕಲಿಯೋಕ್ಕಾಗೋದು. ಇದೇ ರೀತಿ ನೀವು 2 days ಚೆನ್ನಾಗಿ ಥ್ರೆಡ್ ಪ್ರಾಕ್ಟೀಸ್ನ ಮಾಡಿ ಮೊದಲಿಗೆ, ಇದಾದಮೇಲೆ ನಾವು ಎಕ್ಸ್ಟ್ರಾಸ್ ಹೇಗೆ ತೆಗೆಯೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಎಕ್ಸ್ಟ್ರಾಸ್ನ ಹೇಗೆ ರಿಮೂವ್ ಮಾಡೋದು, ಐಬ್ರೋಸಲ್ಲಿ ಎಕ್ಸ್ಟ್ರಾ ಹೇರ್ ಏನಿರುತ್ತಲ್ಲ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಕಲಿತಾ ಹೋಗೋಣ. ನಾನು ಫಸ್ಟಿಗೆ ಇಲ್ಲಿ ಹ್ಯಾಂಡಲ್ಲಿ ಐಬ್ರೋಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಐಬ್ರೋ ಪೆನ್ಸಿಲ್ ಅಥವಾ ಕಾಜಲ್ ಏನೇ ಒಂದು ಬ್ಲ್ಯಾಕ್ ಕಲರ್ನ ಉಪಯೋಗಿಸ್ಕೊಂಡು ಅಥವಾ ಪೆನ್ಸಿಲ್ ಅಥವಾ ಪೆನ್ ಮಾರ್ಕ್ ಮಾಡಿಕೊಂಡು ಐಬ್ರೋಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಹ್ಯಾಂಡ್ನಲ್ಲಿ. ಅದು ಆದಮೇಲೆ ಅಪ್ಪರ್ ಐಬ್ರೋ ಹಾಗೆಯೇ ಲೋಯರ್ ಐಬ್ರೋನ ರಿಮೂವ್ ಮಾಡ್ತಾ ಬನ್ನಿ. ಆ ಬ್ಲ್ಯಾಕ್ ಕಲರ್ ಏನಿದೆಯಲ್ಲ ಅದನ್ನು ಬಿಟ್ಟು ಸುತ್ತ ಏನು ಏರ್ಸಿರುತ್ತೋ ಅದನ್ನು ರಿಮೂವ್ ಮಾಡ್ತಾ ಬನ್ನಿ. ಹೀಗೇನೆ ನೀವು ಪ್ರಾಕ್ಟೀಸ್ ಮಾಡಿ ನಿಮಗೆ ಥ್ರೆಡ್ ಹೇಗೆ ಹಿಡಿಬೇಕು, ಹೇಗೆ ಕಂಟ್ರೋಲಿಗೆ ತಗೋಬೇಕು, ಎಲ್ಲೆಲ್ಲಿ ಹೇರ್ನ ರಿಮೂವ್ ಮಾಡಬೇಕು ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನಿಮಗೆ ಇದು ಕೂಡ ಕಷ್ಟ ಆಗುತ್ತೆ ಅಂತಂದರೆ ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಕಾಲ್ನಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಯಾರದೇ ಒಂದು ಕೈಯಲ್ಲಿ ಹೇರ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನು ಥ್ರೆಡ್ ಪ್ರಾಕ್ಟೀಸ್ ಮೂಲಕನೇ ಹೇರ್ಸ್ ಎಲ್ಲ ರಿಮೂವ್ ಮಾಡ್ತಾ ಬನ್ನಿ. ಸೊ ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಿ ಸಿಕ್ಬಿಡುತ್ತೆ. ನಾನಿಲ್ಲಿ 2 ಕಡೆ ಐಬ್ರೋಸ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ ಐಬ್ರೋನ ಯಾವಾಗಲೂ ಹಿಂಭಾಗದಿಂದ ಮಾಡಬೇಕು, ರೈಟ್ ಸೈಡ್ ಐಬ್ರೋನ ಯಾವಾಗಲೂ ಫ್ರಂಟಿಂದ ಮಾಡಬೇಕು. ಇದರಲ್ಲಿ ಇನ್ನೊಂದು ಮೆಥಡ್ ಏನು ಅಂತಂದರೆ ರೂಟ್ಸ್ ನೋಡ್ಕೊಂಬಿಡಿ. ನೀವು ರೂಟ್ಸ್ ಯಾವ ಕಡೆಯಿಂದ ಇರುತ್ತೆ, ಯಾವ ಕಡೆ ಮುಖ ಮಾಡ್ಕೊಂಡಿರುತ್ತೆ, ಮೇಲ್ಗಡೆಯಿಂದ ಕೆಳಭಾಗದಿಂದ ಇದ್ದರೆ ಕೆಳಗಡೆಯಿಂದ ನಾವು ಐಬ್ರೋಸ್ ಅಥವಾ ಹೇರ್ಸ್ನ ರಿಮೂವ್ ಮಾಡ್ತಾ ಹೋಗಬೇಕು. ಹಾಗೆಯೇ ಆ ರೂಟ್ಸ್ ಏನಾದರೂ ಕೆಳಗಿಂದ ಮೇಲಕ್ಕೆ ಮುಖ ಮಾಡ್ಕೊಂಡಿತ್ತು ಅಂತಲೇ ನಾವು ಮೇಲ್ಗಡೆಯಿಂದನೇ ಆರಾಮಾಗಿ ಹೇರ್ಸ್ನ ರಿಮೂವ್ ಮಾಡ್ಬೋದು. ಏರ್ಸ್ ರೂಟ್ಸ್ ಹೇಗಿರುತ್ತೋ ಅದರ ಅಪೋಸಿಟ್ ವೈಸಲ್ಲಿ ನಾವು ಥ್ರೆಡ್ ಮಾಡೋದ್ರಿಂದ ಈಸಿಯಾಗಿ ಹೇರ್ಸ್ ಎಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ. ಹಾಗೆಯೇ ನಾವಿಲ್ಲಿ ಐಬ್ರೋ ಶೇಪ್ ಹೇಗೆ ಮಾಡೋದು ಅಂತ ಕೂಡ ಕಲಿತಾ ಹೋಗೋಣ. ನಾನು ಮೊದಲಿಗೆ ಇಲ್ಲಿ ರೈಟ್ ಸೈಡ್ ಐಬ್ರೋನ ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಲೈಂಟ್ ಅಪೋಸಿಟ್ ವೈಸಲ್ಲೇ ನಾನು ಕೂಡ ನಿಂತು ಐಬ್ರೋಸ್ನ ಮಾಡ್ತಾ ಇರುವಂಥದ್ದು. ಸೊ ಫಸ್ಟಿಗೆ ನಾನಿಲ್ಲಿ ಅಪ್ಪರ್ ಐಬ್ರೋನ ಮಾಡ್ಕೊತಾ ಇದ್ದೀನಿ. ಐಬ್ರೋಸ್ ಏನಿರುತ್ತೋ ಅದ್ರ ಮೇಲ್ಗಡೆ ಎಕ್ಸ್ಟ್ರಾ ಹೇರ್ ಏನಿರುತ್ತಲ್ಲ ಅದನ್ನು ನಾವು ಫಸ್ಟಿಗೆ ರಿಮೂವ್ ಮಾಡ್ಕೊಳ್ಳೋಣ. ನಮ್ಮ ಥ್ರೆಡ್ನಲ್ಲಿ ಲೆಂತ್ ಥ್ರೆಡ್ ಏನು ಇಟ್ಕೊಂಡಿದ್ದೀವಲ್ಲ ನಾವು ಅದರಿಂದನೇ ಶೇಪ್ನ ಇಟ್ಕೊಳ್ಳೋಕ್ಕೆ ಆಗೋದು. ಅದರಿಂದ ಒಳಗಡೆ ಏನು ಹೇರ್ಸ್ ಬರುತ್ತೋ ಅದನ್ನು ನಾವು ರಿಮೂವ್ ಮಾಡ್ತಾ ಬರೋಣ.
ಇದಾದಮೇಲೆ ಲೋಯರ್ ಐಬ್ರೋನ ಮಾಡ್ಕೊಂಬೇಡೋಣ. ಫಸ್ಟ್ ನಾವು 3 ಬೆರಳನ್ನು ಈಕ್ವಲ್ ಆಗಿ ಹಿಡಿದು ಮೇಲ್ಗಡೆ ಸೆಂಟರ್ ಪಾಯಿಂಟ್ ಹಾಗೆಯೇ ಕೆಳಗಡೆ ಸೆಂಟರ್ ಪಾಯಿಂಟಿಂದ ಎಳೆದು ಹಿಡ್ಕೊಂಬಿಡೋಣ. ಇದಾದಮೇಲೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಹೇರ್ಸ್ ಎಲ್ಲ ಏನೇನಿದೆ ಅದೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ. ನಾವು ಅಪ್ಪರ್ ಐಬ್ರೋ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಹಾರ್ಡಾಗಿ ಮಾಡಿದ್ರೂ ನಡೆಯುತ್ತೆ. ಟೈಟ್ ಸ್ಕಿನ್ ಇರುತ್ತೆ. ಆದರೆ ಲೋಯರ್ ಐಬ್ರೋನಲ್ಲಿ ತುಂಬ ಲೇಯರ್ಸ್ ಕಡಿಮೆ ಇರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ ಸ್ಕಿನ್ನು. ಹಾಗಾಗಿ ತುಂಬ ನಿಧಾನವಾಗಿ ಪ್ರೆಷರ್ ಕಡಿಮೆ ಕೊಟ್ಟು ಐಬ್ರೋಸ್ನ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಸ್ಕಿನ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಇದಾದಮೇಲೆ ಎಕ್ಸ್ಟ್ರಾ ಹೇರ್ ಏನು ಉದ್ದ ಬೆಳೆದಿರುತ್ತಲ್ಲ ಅದನ್ನು ಈಕ್ವಲ್ ಆಗಿ ಕಟ್ ಮಾಡ್ಕೊಂಬಿಡೋಣ. ನೋಡ್ತಾ ಇರ್ಬೋದು ಬಿಫೋರ್ ಐಬ್ರೋಸು ಆಫ್ಟರ್ ಐಬ್ರೋ. ಇದಾದಮೇಲೆ ನಾವು ಲೆಫ್ಟ್ ಐಬ್ರೋನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಲೆಫ್ಟ್ ಐಬ್ರೋ ಮಾಡಬೇಕಾದ್ರೆ ಕ್ಲೈಂಟ್ ಹಿಂಭಾಗದಲ್ಲಿ ನಿಲ್ಲಬೇಕು. ರೈಟ್ ಐಬ್ರೋಗೆ ನಾವು ಅವರ ಫ್ರಂಟ್ ಸೈಡ್ ನಿಲ್ತೀವಿ. ಲೆಫ್ಟ್ ಸೈಡ್ ಐಬ್ರೋ ಮಾಡಬೇಕಾದ್ರೆ ಅವರ ಹಿಂಭಾಗದಲ್ಲಿ ನಿಂತರೆ ರೂಟ್ಸ್ ನಮಗೆ ನಮ್ಮ ಅಪೋಸಿಟ್ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ ಹಾಗೇನೆ ನಾವು ರೈಟ್ ಸೈಡ್ ಏನು ಮಾಡ್ಕೊಂಡ್ವೋ ಅದೇ ಪ್ರೊಸೀಜರ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಬೇಕು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ ಥ್ರೆಡ್ ಪ್ರಾಕ್ಟೀಸ್ ಮಾಡ್ದೇನೆ ಡೈರೆಕ್ಟಾಗಿ ಐಬ್ರೋಗೆ ಹೋಗಬೇಡಿ. ಫಸ್ಟು ಹ್ಯಾಂಡ್ಸಲ್ಲಿ ಲೆಗ್ಸಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಆರಾಮಾಗಿ ನಾನು ಮಾಡ್ತೀನಿ ಅನ್ನುವಾಗ ಐಬ್ರೋಸ್ಗೆ ಪ್ರಾಕ್ಟೀಸ್ಗೆ ಅಂತ ಅಂದ್ಬಿಟ್ಟು ಹೋಗಿ ಬೇಕಾದ್ರೆ ಫೋರ್ಹೆಡ್ ಮಾಡಿ ಅಪ್ಪರ್ ಲಿಪ್ ಮಾಡಿ ಲೋಯರ್ ಐಬ್ರೋಗೆ ದಯವಿಟ್ಟು ಇವಾಗಲೇ ಟಚ್ ಕೊಡಬೇಡಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಸೆಂಟರ್ ಪಾಯಿಂಟ್ನ ಕ್ಲೀನ್ ಮಾಡ್ಕೊಳ್ಳೋಣ. ಈಕ್ವಲ್ ಆಗಿ ನೋಸ್ ಲೆವೆಲ್ಗೆ ಸೆಂಟರ್ ಪಾಯಿಂಟ್ನ ಕ್ಲೀನ್ ಮಾಡಿಕೊಂಡ್ರೆ ಕಂಪ್ಲೀಟ್ ಐಬ್ರೋ ಥ್ರೆಡ್ಡಿಂಗ್ ಮುಗಿಯುತ್ತೆ. ಔಟ್ಲುಕ್ ನೀವೇ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಹೀಗೇ ಆರಾಮಾಗಿ ಮಾಡ್ಬೋದು, ಬಟ್ ತುಂಬ ಪ್ರಾಕ್ಟೀಸ್ ಬೇಕು ಅಷ್ಟೇ.